ಗೊತ್ತಿಲ್ಲ. ಇದರ ನಡುವೆ ಇಡೀ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕನ ಮಂಪರು ಪರೀಕ್ಷೆ ಮಾಡಲು SIT ಪ್ಲಾನ್ ಅನ್ನ ಮಾಡಿದ್ಯಂತೆ. ತನಿಖೆಯನ್ನ ಮುಂದುವರಿಸಲು ಮಂಪರು ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಇದೆ. ನಿಖರ ಮಾಹಿತಿ ಪಡೆಯಲು ಮಂಪರು ಪರೀಕ್ಷೆ ಸಾಧ್ಯತೆ ಇದೆ. ನೋಡಿ, ಈ ವ್ಯಕ್ತಿ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗ BNS 183 ಆಗಿದೆ. 164 ಹೇಳಿಕೆ ಏನು ಅಂತ ಹೇಳಿದ್ರೆ, ನಾನು 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ, ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಮಂಪರು ಪರೀಕ್ಷೆಗೆ ಅಂದರೆ ಬ್ರೈನ್ ಮ್ಯಾಪಿಂಗ್ಗೂ ಕೂಡ ನಾನು ರೆಡಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಾಗಿದೆ. ಆತ ರೆಡಿ ಇದ್ದಾನೆ, ಬ್ರೈನ್ ಮ್ಯಾಪಿಂಗ್ಗೂ ಕೂಡ ಆತ ರೆಡಿ ಇದ್ದಾನೆ. ಆದರೆ ಬ್ರೈನ್ ಮ್ಯಾಪಿಂಗು ಸದ್ಯಕ್ಕೆ ಆಗಿಲ್ಲ, ಈವರೆಗೂ ಕೂಡ ಆಗಿಲ್ಲ. ಬಟ್ SIT ಅಧಿಕಾರಿಗಳು ಈಗ ಬ್ರೈನ್ ಮ್ಯಾಪಿಂಗ್ಗೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ ಕೂಡ ಇದೆ. ಸೊ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ಕೋರ್ಟ್ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಅನುಮತಿಯನ್ನು ಕೊಟ್ಟರೆ ಬ್ರೈನ್ ಮ್ಯಾಪಿಂಗನ್ನು ಮಾಡಲಾಗುತ್ತೆ. ನೋಡಿ, ಆರಂಭದಲ್ಲಿ ಇದೇ ಕೆಲಸವನ್ನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಪೊಲೀಸರು ಮಾಡಲಿಕ್ಕೆ ಮುಂದಾಗಿದ್ದರು. ಇಡೀ ಪ್ರಕರಣ ಶುರುವಾಗಿದ್ದೆಲ್ಲಿಂದ, ಈ ವ್ಯಕ್ತಿ ಒಂದು ತಲೆಬುರುಡೆಯನ್ನು ತಂದು ಕೋರ್ಟ್ಗೆ ಹೋಗಿ ಅದಾದ ನಂತರ ದೂರು ದಾಖಲು ಮಾಡ್ತಾನೆ. ಆಗ ಪೊಲೀಸರು ಈತ ಹೇಳ್ತಿರೋದು ನಿಜಾನ ಸುಳ್ಳು ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಂತ ಕೋರ್ಟ್ಗೆ ಮೊರೆ ಹೋಗ್ತಾರೆ. ಆಗ ಈ ದೂರುದಾರ ಪರವಾಗಿದ್ದಂಥ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಮೊದಲು ಈತ ತೋರಿಸುವಂತಹ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ SIT ರಚನೆ ಆಗುತ್ತೆ. SIT ಉತ್ಖನನ ಮಾಡ್ತಾ ಇದೆ. ಇದರ ನಡುವೆ ಈತ ತೋರಿಸಿದಂಥ ಯಾವುದೇ ಸ್ಥಳದಲ್ಲಿ ಅಸ್ಥಿ ಪಂಜರ, ಮೂಳೆ ಏನೂ ಸಿಕ್ಕಿಲ್ಲ. ಹೀಗಾಗಿ ಬ್ರೈನ್ ಮ್ಯಾಪಿಂಗ್ಗೆ ಈಗ SIT ಅಧಿಕಾರಿಗಳು ಕೂಡ ಚಿಂತನೆಯನ್ನು ನಡೆಸಿದ್ದಾರಂತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಪೊಲೀಸರು ಕಂಪ್ಲೇಂಟ್ ಬಂದಂತಹ ಸಂದರ್ಭದಲ್ಲಿ ದೂರುದಾರನನ್ನು ಅಂದರೆ ಈ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗ್ತಾರೆ. ಆದರೆ ಆಗಲಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನೋಡಿ, ಇಡೀ ಪ್ರಕರಣ ಶುರುವಾಗಿದ್ದು ಆತ ಒಂದು ಬುರುಡೆಯನ್ನು ತಂದು ಕೋರ್ಟ್ ಮೊರೆ ಹೋಗ್ತಾನೆ. ಅಲ್ಲಿಂದ ಒಂದು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡುವಂತಹ ಕೆಲಸ ಈತನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ. ಅದಕ್ಕೆ ಈ ದೂರುದಾರ ಪರವಾಗಿದ್ದಂಥ ವಕೀಲರು ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ಈಗ SIT ಕೂಡ ಬ್ರೈನ್ ಮ್ಯಾಪಿಂಗ್ಗೆ ಮುಂದಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಇದೊಂದು ದೊಡ್ಡ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಆತ ಮಾಡಿರುವಂತಹ ಆರೋಪ ನೇರವಾಗಿ ಒಬ್ಬ ವ್ಯಕ್ತಿಗೆ ಅಂದರೆ ಪ್ರತಿಷ್ಠಿತ ವ್ಯಕ್ತಿಗೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇದನ್ನ ಮೊದಲಿಗೆ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಅರ್ಜಿಯನ್ನು ಕೊಡ್ತಾರೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಈಗ ಆ ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಒಂದು ಅವಶ್ಯಕತೆ ಈಗ SIT ಅಧಿಕಾರಿಗಳಿಗೆ ಎದುರಾಗಿದೆ ಅನ್ನೋದಕ್ಕೆ ಈ 14 ದಿನಗಳ ನಡೆದಂತಹ ಒಂದು ಪ್ರಹಸನ ಏನಿದೆ ಅದು ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ಇನ್ನೊಂದು ಕೆಲವೊಂದಷ್ಟು ಕಡೆ ಆತ ಒಂದು ಕಳೆಬರ ಕೂಡ ಸಿಕ್ಕಿದೆ. ಆದರೆ ನಂತರದ ದಿನಗಳಲ್ಲಿ ಆತ ಯಾವ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡ್ತಾನೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗೋದಿಲ್ಲ. ಅದರಲ್ಲಿ ಬಹುಮುಖ್ಯವಾಗಿ 13ನೇ ಪಾಯಿಂಟ್ ಏನಿದೆ, ಆ 13ನೇ ಪಾಯಿಂಟ್ನಲ್ಲಿ ನಾನು ಸಾಕಷ್ಟು ಶವವನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿ ಒಂದು ಮೆನ್ಷನ್ ಅನ್ನು ಕೂಡ ಮಾಡ್ತಾನೆ. ಆದರೆ 20 ಅಡಿವರೆಗೂ ಕೂಡ ಅಗೆದರೂ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗೋದಿಲ್ಲ. ಅಂದ್ರೆ 13ನೇ ಪಾಯಿಂಟ್ ಯಾಕಂತ ಹೇಳಿದ್ರೆ ಸಾಕಷ್ಟು ಹೆಣಗಳು ಇದೆ ಅಂತ ಹೇಳಿ, ಆದ್ರೆ ಒಂದಾದ್ರೂ ಸಣ್ಣ ಕುರುಹುಗಳು ಸಿಗದೇ ಇರುವಂತದ್ದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈತ ನಿಜವಾಗಿಯೂ ಸತ್ಯವನ್ನ ಹೇಳ್ತಾ ಇದ್ದಾನ ಅಥವಾ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಶಂಕೆ ಈಗ ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳಿಗೆ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಈತನ ಬ್ರೈನ್ ಮ್ಯಾಪಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅದು ಸತ್ಯ ಹೊರಗಡೆ ಬರುತ್ತೆ. ಅದೇ ಹಾಗಂತ ಹೇಳಿ ಅದನ್ನು ಕೋರ್ಟ್ ಏನು ಕನ್ಸಿಡರ್ ಮಾಡೋದಿಲ್ಲ. ಆದ್ರೆ ಬೇಸಿಕ್ ಏನಿದೆ, ಇನ್ವೆಸ್ಟಿಗೇಷನ್ ಏನಿದೆ, ಆತನ ಮೈಂಡ್ ನಲ್ಲಿ ಏನಿದೆ ಅದನ್ನ ಮಾತ್ರ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಒಂದು ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ.
ಈಗ ಸದ್ಯದ ಮಟ್ಟಿಗೆ ಪ್ರತಿದಿನವೂ ಕೂಡ ಆತ ಹೇಳಿದಂತಹ ಜಾಗವನ್ನ ಅಗೆಯುತ್ತಾ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿನ ಪರಿಸರಕ್ಕೂ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದು ಅಲ್ಲದೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ. ಇಲ್ಲಿ ಎರಡೂ ಇದನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಂದು ಅನಾಮಿಕ ಹೇಳಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಧರ್ಮಸ್ಥಳದ ಒಂದು ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಹಾಗೂ ಆಕ್ರೋಶಗಳು ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳು ಕೂಡ ನಿರಂತರವಾಗಿ ಮುಂದುವರಿಕೊಂಡು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೆರಡನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನುವಂತಹ ಒಂದು ಮಾತುಕತೆಗಳು ಕೂಡ ಹಿರಿಯ ಅಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಒಂದು ಸಲ್ಲಿಕೆ ಕೂಡ ಆಗಿದೆ. ನಿನ್ನೆ ಅಷ್ಟೇ ಒಂದು ಇದು ಮಾಡಿದ್ದಾರೆ, ಅಂದ್ರೆ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಆ ಒಂದು ನೆಲ ಅಗೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿಯೂ ಏನು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಒಂದು ಪ್ರಕ್ರಿಯೆ ಅಂದ್ರೆ ಸ್ಥಗಿತಗೊಳಿಸಬೇಕಾ ಬೇಡವಾ ಅನ್ನುವಂತಹ ಒಂದು ಪ್ರಕ್ರಿಯೆಗೆ ಒಂದು ಒತ್ತು ಕೊಡುವಂತಹ ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ SIT ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ, ಸದ್ಯಕ್ಕೇನು ಸಿಗಲಿಲ್ಲ. ಹಾಗಾದರೆ ಈ ಉತ್ಖನನ ಕೆಲಸವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ? 13ನೇ ಸ್ಪಾಟೇ ಲಾಸ್ಟ್ ಆಗುತ್ತಾ? ಈ ಪ್ರಶ್ನೆಗಳ ನಡುವೆ ಈ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಬೇಕು ಅನ್ನುವ ಮಾತು ಕೂಡ ಬಂದಿದೆ. ಆ ಚಿಂತನೆಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಸೊ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಕೆಯ ಬಳಿಕ ಕೋರ್ಟ್ ಅನುಮತಿಯನ್ನು ಕೊಟ್ಟರೆ ಬ್ರೈನ್ ಮ್ಯಾಪಿಂಗ್ಗೆ ಈತ ಒಪ್ಪಿಕೊಂಡ್ರೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ಅದಾದ ನಂತರ ತನಿಖೆಯ ಭಾಗವಾಗಿ ಏನು ನಡೀಬೇಕು ಅದಾಗುತ್ತೆ. ಬಟ್ ಇದರ ನಡುವೆ ಈ ವ್ಯಕ್ತಿಯ ಪರವಾಗಿ ಅಥವಾ ಈತ ಶವಗಳನ್ನು ಊತು ಹಾಕ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ ಅಂತ ಈ ಹಿಂದೆ 6 ಮಂದಿ ಬಂದಿದ್ದರು. SIT ಮುಂದೆ 6 ಮಂದಿ ಬಂದಿದ್ದರು. ಮತ್ತೆ ಇಬ್ಬರು ಇವತ್ತು ಎಂಟ್ರಿ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ. ಈ ಸಾಕ್ಷಿಗಳ ವಿಚಾರಣೆ ಕೂಡ ಆಗಬೇಕಿದೆ. ಇದೆಲ್ಲದರ ನಡುವೆ ಒಂದು ಕಡೆ ತನಿಖೆ, ಸಾಕ್ಷಿಗಳು, ಬ್ರೈನ್ ಮ್ಯಾಪಿಂಗ್, ಉತ್ಖನನ, ಇದೆಲ್ಲದರ ನಡುವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿವೆ.